ವೀಕ್ಷಕರೇ ನಮಸ್ಕಾರ. ಹೂಕೋಸಲ್ಲಿ ಯಾವುದೇ ರೀತಿ ಕಲರ್ ಹಾಕದೆ ಈ ರೀತಿ ನೀವು ಗೋಬಿಯನ್ನು ಮಾಡ್ಬೋದು. ಇದಕ್ಕೆ ಡ್ರೈ ಗೋಬಿ ಅಂತ ಕರೀತಾರೆ. ಸೊ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನೀವು ಒಂದಿಷ್ಟು ಹೂಕೋಸನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರಲ್ಲಿ ಈ ರೀತಿ ಹಾಕೊಳ್ಳಿ. ಒಂದೆರಡು ನಿಮಿಷ ಹಾಗೆ ಬಿಸಿನೀರಲ್ಲಿ ಅದನ್ನು ಒಂದು ಸ್ವಲ್ಪ ನೆನೆಲಿಕ್ಕೆ ಬಿಡಿ. ಅದಾದ ನಂತರ ನೀವು ನೀರನ್ನು ಚೆನ್ನಾಗಿ ಬಸ್ಬಿಟ್ಟು ಈ ರೀತಿ ತಗೊಳ್ಳಿ. ಎಲ್ಲದನ್ನು ಈ ರೀತಿ ನಿಧಾನವಾಗಿ ತಗೊಂಡ್ಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಇದಾದ ನಂತರ ನೀವು ಒಂದು ಬೌಲಲ್ಲಿ ಒಂದು 1/4 ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ. ಆನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಾ ಮಸಾಲ ಹಾಗೆ 1 ಟೀ ಸ್ಪೂನ್ ಅಷ್ಟು ಫುಲ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ನಂತರ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವೀಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವೀಗ ಗಮನಿಸ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಹಿಟ್ಟು. ಸೊ ಈ ರೀತಿ ಬರೋವರೆಗೂ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ನೀವೀಗ ಇದಕ್ಕೆ ಡೈರೆಕ್ಟಾಗಿ ಹೂಕೋಸನ್ನು ಹಾಕೊಳ್ಬೋದು. ಈ ರೀತಿ ಪೀಸ್ನ ಮಾಡ್ಕೊಂಬಿಟ್ಟು ಒಂದೊಂದಾಗಿ ಹಾಕೊಳ್ತಾ ಹೋಗಿ ಚೆನ್ನಾಗಿ ಅದನ್ನು ನೆನೆಲಿಕ್ಕೆ ಬಿಡಿ. ಅದರಲ್ಲಿ ಸೊ ಒಂದು ಸ್ವಲ್ಪ ಹೊತ್ತು ಹಾಗೆ ನೆನೆದಿಟ್ಟರೆ ಚೆನ್ನಾಗಿ ಹಿಟ್ಟೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಷ್ಟೇ, ಒಂದು 2 ನಿಮಿಷ ಸಾಕು. ಈ ರೀತಿ ಹಾಕೊಂಬಿಟ್ಟು ಹಾಗೆ ಬಿಡಿ. ಇದಾದ ನಂತರ ನೀವು ನೆಕ್ಸ್ಟ್ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಂದು ಅರ್ಧ ಲೀಟರಷ್ಟು ಎಣ್ಣೆಯನ್ನು ಒಂದು ಬಾಣಲೆ ಅಥವಾ ಕಡಾಯಿಯಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾಯಿಸ್ಕೊಂಡ ನಂತರ ಒಂದೊಂದಾಗಿ ಹಾಕೊಳ್ತಾ ಹೋಗಿ. ನೀವು ಸರಿಯಾಗಿ 5ರಿಂದ ಒಂದು 8 ನಿಮಿಷ ಚೆನ್ನಾಗಿ ಇದನ್ನು ಕರ್ಕೊಂಡ್ರೆ ಗೋಬಿ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಸೈಡು ಇದು ಚೆನ್ನಾಗಿ ಬೇಯಬೇಕು. ಸೊ ಸ್ವಲ್ಪ ಬ್ರೌನ್ ಕಲರ್ಗೆ ಬರುತ್ತೆ, ಅಂದರೆ ಗೋಲ್ಡನ್ ಕಲರ್ಗೆ ತಿರುಗುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಕರ್ಕೊಳ್ಬೇಕು. ನೀವೀಗ ಗಮನಿಸ್ಬೋದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಎಲ್ಲ ಕರ್ದಾಗಿದೆ. ಸೊ ಇನ್ನೊಂದು ಸ್ವಲ್ಪ ತಿರ್ಸ್ಕೊಂಡ್ಬಿಟ್ಟು 2 ಸೈಡು ಚೆನ್ನಾಗಿ ಕರ್ಕೊಳ್ಳೋಣ. ಕರೆಕ್ಟಾಗಿ ನೀವು ಒಂದು 5ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕರ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸಖತ್ತಾಗಿ ಟೇಸ್ಟ್ ಕೂಡ ಇರುತ್ತೆ. ಯಾವುದೇ ರೀತಿ ಕಲರ್ ಹಾಕೋ ಅವಶ್ಯಕತೆ ಇರಲ್ಲ. ನಿಮಗೆ ಸ್ವಲ್ಪ ಕಲರ್ ಬೇಕು ಅಂತ ಅನಿಸಿದರೆ ಕಾಶ್ಮೀರಿ ಚಿಲ್ಲಿ ಅಂತ ಸಿಗುತ್ತೆ, ಅಂದರೆ ಕಾಶ್ಮೀರಿ ಖಾರದ ಪುಡಿ ಸಿಗುತ್ತೆ. ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಆಗ ಇದು ಸ್ವಲ್ಪ ಕೆಂಪಿಗೆ ಕಲರ್ ಬರುತ್ತೆ. ಸೊ ಅದನ್ನು ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಅದನ್ನು ಬಿಟ್ಟು ಬೇರೆ ಯಾವ ಕಲರ್ನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ಈ ರೀತಿ ಮಾಡ್ಬೋದು. ಸೊ ನೋಡಿದ್ರಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ತಗೊಳ್ಳೋಣ. ಸೊ ಇದೇ ರೀತಿ ಇನ್ನೊಂದು ಸೆಟ್ಟು ನಾನು ಕರ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಕರ್ಕೊಂಡಾದ ನಂತರ ನೀವು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಕರ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಹಾಕೊಳ್ಬೋದು. ಸೊ ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದು. ಸಖತ್ ಟೇಸ್ಟಿ ಆಗಿರುತ್ತೆ ಕೂಡ ತಿನ್ನಲಿಕ್ಕೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ಇದನ್ನು ಮಾಡಿಕೊಂಡು ತಿನ್ಬೋದು.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.